ಸೇಯಿಂಗ್ ಎಷ್ಟು ಬರತ್ ಮಾಡಿ ಅಂತ ಹೇಳ್ಬಿಟ್ಟು ಎಸ್ಸಾ ನೋನಾ ಒಂದು ಬಾರಿ ಅಜೀವ್ ಆಗ್ತದೆ, ಹೇಳೋಕ್ಕಾಗ್ತಿಲ್ಲ. ಚಟ್ನಿ ಚಟ್ನಿ ಜಿಮ್ಮಲ್ಲಿ ಎಲ್ಲ ನೋಡಿದ ತಕ್ಷಣ ಅಯ್ಯೋ ಏನಾಯ್ತು ಹಿಂಗ್ ಬಂದೈತಲ್ಲ ಅನ್ಕೊಂಡಿರ್ತಾರೆ. ಕಣ್ಣಲ್ಲಿ ನೀರು ಬರ್ತಾ ಇದೆ ಗೈಸ್. ಸೂಪರ್, ನಂಗೆ ಗೊತ್ತಾಯ್ತು ಈಗ. ये जूस मुझे ही बनाना है. जय आरसीबी. ಕೋಕೋ ಬಾಲ್ ಐತಂಗಿಲ್ವಾ ಕೊಟ್ಟಿದ್ದು? ಉರ್ಸದ್ ನೋಡ್ಬೇಕು ಇವ್ರು. ನಾನು ಹೆಂಗ್ ಉರಿಸ್ತೀನಿ ಶಿವ್ರನ್ನ ಹೇಳು. ಅಷ್ಟು ಬೇಗ ಇರ್ತೀವಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನ್ ಗೈಸ್ ನನ್ನ ವಾಯ್ಸ್ ಹಿಂಗ್ ಬರ್ತಾ ಇದೆ? ಶಾಕ್ ಆಯ್ತಾ? ಆಗಿರಲೇಬೇಕು ಅಂತ ತಾನೇ ನಾನು ನಿಮ್ಮ ಜೊತೆ ಇವತ್ತು ವಿಡಿಯೋ ಮಾಡ್ತಾ ಇರೋದು. ಚಾನಲ್ ನಿಮ್ದಾಗಿರ್ಬೋದು, ಆದರೆ ಇವತ್ತು ನೀವು ನಾನು ಹೇಳ್ದಂಗೆ ಕೇಳಬೇಕು. ಸ್ವಲ್ಪ ಜಾಸ್ತಿನೇ ಬಿಲ್ಡಪ್ ತಗೋತಿದ್ದಾರೆ. ಏನಿಲ್ಲ ಗೈಸ್, ಲಾಸ್ಟ್ ವಿಡಿಯೋಲಿ ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಸೇಯಿಂಗ್ ಎಷ್ಟು ಬರತ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನಿವತ್ತು ಈ ಒಂದು ವಿಡಿಯೋಲಿ ಸೇಯಿಂಗ್ ಎಷ್ಟು ಬರತ್ ಮಾಡ್ತಾ ಇದ್ದೀನಿ, ಅದಕ್ಕೆ ಎಷ್ಟು ಬಿಲ್ಡಪ್ ಕೊಡ್ತಾ ಇದ್ದಾರೆ. ಇನ್ನೇನಿಲ್ಲ, ಅವರು ವಿಡಿಯೋ ಬಿಟ್ಟು ಎಲ್ಲರೂ ಓಡ್ಬಿಟ್ರು. ಸೇಯಿಂಗ್ ಎಷ್ಟು ಬರತ್ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಒಂದು ಕಾಫಿಯಿಂದೆಲ್ಲ ಚೇಂಜ್ ಆಗಿಬಿಡ್ತಾರೆ ಜನ. ಕಮೆಂಟ್ ಮಾಡಿ ನೋಡೋಣ ಯಾರಿಗೆ ಜಾಸ್ತಿ ಕಾಫಿ ಇಷ್ಟ ಅಥವಾ ಟೀ ಇಷ್ಟ ಅಂತ ಹೇಳ್ಬಿಟ್ಟು. ನಾನು ಇವಾಗ ಜಿಮ್ಮಿಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಸರ್ ಕೂಡ ನಮ್ಮ ಜೊತೆ ಜಿಮ್ಮಿಗೆ ಬರ್ತಾರೆ. ನೋಡೋಣ ಜಿಮ್ಮಲ್ಲಿ ಏನು ಡೇರ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಜಿಮ್ ಗೋವಾಕ್ಕಿಂತ ಮುಂಚೆ ಇವಾಗ ಡೇರ್ ಕೊಡ್ತೀನಿ. ನೀವು ಈ ಡ್ರೆಸ್ ಹಾಕೊಂಡು ಜಿಮ್ ಮಾಡೋಂಗಿಲ್ಲ. ಅದೇ ಆಂಟಿದೊಂದು ನೈಟಿ ಇಸ್ಕೊಂಬಂದ್ಬಿಟ್ಟು ನೈಟಿ ಹಾಕೊಂಡು ಜಿಮ್ ಮಾಡೋದು. ಎಸ್ಸಾ ನೋನಾ? ಗೈಸ್ ಜಿಮ್ಮಲ್ಲಿ ಯಾರ್ಯಾರೋ ಇರ್ತಾರೆ, ಹಿಂಗೆಲ್ಲ ಮಾಡ್ಬೋದಾ ಭರತ್? ಎಸ್ಸಾ ನೋನಾ? ನೈಟಿ ನಮ್ಮ ಟ್ರೈನರ್ ಏನು ಅಂದ್ಕೊಳ್ಳಲ್ಲ. ಸರಿ ಆಯಿತು, ಮಾಡೋಣ ತಗೊಳ್ಳಿ. ನನಗಂತೂ ಅಜೀವಾಗಿ ಅನಿಸ್ತಿದೆ. ಮೊದಲೇ ನೈಟಿ ಲೂಸ್ ಆಗಿರೋದಕ್ಕೂ ಯಾಕೆ ಬೇಡ ಹಾಕತ್ತೆ. ಮೇ ಬಿ ಇದ್ರ ಮೇಲೆ ಒಂದು ಸ್ವೆಟರ್ ಹಾಕೊಂಡು ಹೋಗ್ತೀನಿ. ಒಂಥರ ಅಜೀಬ್ ಆಗ್ತಾ ಇದೆ. ಸ್ವೆಟರ್ ಗಿಟ್ರೆಲ್ಲ ಇಲ್ಲ. ಟೀ ಶರ್ಟ್ ಹಾಕೊಳ್ಳೋಕೆ ಪರ್ಮಿಷನ್ ಕೇಳಿದ್ರೆ ಟೀ ಶರ್ಟ್ ಹಾಕೊಳ್ಳೋಕೆ ಕೊಟ್ಟಿದ್ದೀನಿ. ಸೊ ಅದೇ ಸ್ವಲ್ಪ ಬೆಂಡಲ್ಲಿ ಹಾಕ್ತೀವಲ್ಲ, ಸೊ ಹಾಗಾಗಿ ಸ್ವಲ್ಪ ಡೀಸೆಂಟಾಗಿ ಇರಲಿ ಅಂತ ಒಳಗಡೆ ಟೀ ಶರ್ಟ್ ಹಂಗೆ ಹಾಕೊಂಡಿದ್ದೀನಿ. ಟೀ ಶರ್ಟ್ ಮತ್ತು ಒಳಗಡೆ ಪ್ಯಾಂಟ್ ಇದೆ. ಅದನ್ನ ಹಿಂಗೆಲ್ಲ ಎತ್ಕೊಂಡು ಓಡಾಡೋದು ಹಿಂಸೆ ಆದರೆ ನಂಗಂತೂ ಭಾರಿ ಅಜೀವ್ ಆಗ್ತಿದೆ, ಹೇಳೋಕ್ಕಾಗ್ತಿಲ್ಲ. ಇನ್ನು ಆಟೋಲ್ಲಿ ಬೇರೆ ಹಿಂಗೆ ಹೋಗ್ಬೇಕು, ಆಟೋದವ್ರು ಏನು ಅಂದ್ಕೋತಾರೋ. ಮತ್ತು ಇನ್ನು ಜಿಮ್ಮಲ್ಲಿ ಅದು ಯಾರ್ಯಾರು ನೋಡಿ ಏನೇನು ಅಂದ್ಕೋತಾರೋ. ನನ್ನಂತೂ ಹುಚ್ಚಿ ಅಂದ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ದಿನ ಹೋಗೋಕೆ ಮಕ ಇರೋಲ್ಲ ನನಗೆ, ಯಾರಿಗೂ ತೋರಿಸೋ. ಅಯ್ಯೋ ಹಿಂಗೆ ಮಾಡಬೇಕು. ಡೇರ್ ಮಾಡಿ ಇವತ್ತು ಫುಲ್ಲು ರುಬ್ಬದು. ಚಟ್ನಿ ಬೆಳಿಗ್ಗೆ ಯಾರೋ ಮಾತಾಡ್ಸಿದ್ರು, ಯಾಕೆ ಅಂತ ಗೊತ್ತಾಗಿಲ್ಲ, ಇವಾಗ ಗೊತ್ತಾಗ್ತೈತೆ ನನಗೆ ಅಂತಾರೆ. ನಮ್ಮಮ್ಮ ಊರಲ್ಲಿ ಇರಲಿಲ್ಲ, ಇವತ್ತು ಬಂದಿದ್ದಾರೆ. ಏನಾದ್ರು ಮಾಡ್ತಾ ಇರ್ತೀನಿ. ಭರತ್ ಅಮ್ಮ ಎಲ್ಲ ಅಪ್ಪ ಎಲ್ಲ ಕುತ್ಕೊಂಡು ಎಷ್ಟು ಕಾನ್ವರ್ಸೇಷನ್ ಮಾಡಿರ್ತಾರೆ ಅಂದರೆ ನನಗೆ ಗೊತ್ತಿರಲ್ಲ ಏನು ಮಾತಾಡಿರ್ತಾರೆ ಅಂತ. ಅಷ್ಟು ಮಾತಾಡ್ತಾರೆ ಕುತ್ಕೊಂಡು. ನೈಟಿ ಮೇಡಮ್ ನಾನು ಮರ್ತೋಗ್ಬಿಟ್ಟಿದ್ದೆ ನೈಟಿ ಆಗಿರೋ. ಮತ್ತೆ ನೆನ್ಸಿ ಹಿಂಸೆ ಕೊಡ್ತಾರೆ ನನಗಿದು. ಗೈಸ್ ದಿಸ್ ಇಸ್ ಮೆಂಟಲ್ ಟಾರ್ಚರ್ ಗೈಸ್. ಅಲ್ಲ ಗ್ವಾಟಗಿದ್ದಾಳಲ್ಲ, ಲೂಸು. ನಾನೊಳ್ಳೆ ದಪ್ಪ ಇದ್ದೀನಲ್ಲ, ನನಗೆ ಚೆನ್ನಾಗಿ ಕಾಣುತ್ತೆ. ಲೂಸು ಅಕ್ಕ ಬನ್ನಿ ಇಲ್ಲಿ. ಶರ್ಟ್ ಮೇಲೆ ಹಾಕೊಂಡಿರೋದ ಜಿಮ್ಮಲ್ಲಿ ಎಲ್ಲ ನೋಡಿದ ತಕ್ಷಣ ಅಯ್ಯೋ ಹುಡುಗಿಗೆ ಏನಾಯ್ತು ಹಿಂಗ್ ಬಂದೈತಲ್ಲ ಅನ್ಕೊಂಡಿರ್ತಾರೆ. ಸ್ವಲ್ಪ ಬಂದು ಕ್ಲೀನ್ ಮಾಡಿ ಅಂದ್ರೆ ಸಾಕು. ಇವಾಗ್ಲೂ ಹೇಳ್ತಾ ಇದೀನಿ, ಮನ್ಸ್ ಚೇಂಜ್ ಮಾಡ್ಕೊಳಂಗಿದ್ರೆ ಮಾಡ್ಕೊಂಬಿಡಿ. ಇನ್ ಕೇಸ್ ನೀವು ಬರ ಸೇಯಿಂಗ್ ಎಷ್ಟು ಧನುಷಿ ಮಾಡಿದ್ರು ಚೆನ್ನಾಗಿ ರುಬ್ತೀರಾ ಅಂತ ನನ್ಗೆ ಗೊತ್ತು. ನಾನ್ ಬಿಡಲ್ಲ ಗೈಸ್, ಇವ್ರನ್ನ ನೆಕ್ಸ್ಟ್ ಲೆವೆಲ್ ರುಬ್ತೀನಿ ನೋಡಿ. ಬನ್ನಿ ವೈರಲ್ ಮಾಡೋರೆಲ್ಲ ಇದಾರೆ ಗೈಸ್ ರೋಡಲ್ಲಿ. ಇಲ್ಲಿ ನೋಡಿ ಬ್ರೋ, ಇಲ್ಲಿ ನೋಡ್ಕೊಳ್ಳಿ. ಗೊತ್ತಾಯ್ತು ಹೇಳಿ. ಇವರೇ ನೈಟ್ ಹಾಕೊಂಡು ಜಿಮ್ ಮಾಡ್ತಾರೆ ಇವತ್ತು. ನೆನ್ನೆ ಮಾಡಿಸ್ಕೊಂಡಿದ್ರು ಗೈಸ್ ನ್ಯೂ ಸೆಟ್. ಲಿಫ್ಟ್ ವರ್ಕ್ ಆಗ್ತಿಲ್ಲ ನಾನು ನಡೆ ಬರೋಕ್ಕೆ ಇವತ್ತು. ಗೈಸ್ ಯಾರು ನೋಡ್ಲಿಲ್ಲ, ಪುಣ್ಯಕ್ಕೆ ಬೇಗ ಓಡೋಗ್ಬಿಡ್ತೀನಿ. ಗೈಸ್ ಹೆಂಗೂ ಜಿಮ್ಮಿಗೆ ಲೇಟಾಗಿ ಬಂದಿದ್ದೀವಿ, ಯಾರು ಇಲ್ದಲ್ಲ ಇದ್ರೆ ಸಾಕು. ಕಣ್ಣಲ್ಲಿ ನೀರು ಬರ್ತಾ ಇದೆ ಗೈಸ್. ಗೈಸ್ ಎಷ್ಟು ದಿನ ಮೇಂಟೈನ್ ಮಾಡ್ಕೊಂಬಂದಿದ್ದು ಮಾನ ಮರದೆಲ್ಲ 3 ಕಾಸಿಗೆ ಗರಾಜು. ಗೈಸ್ ಶೂ ಹಾಕೊಂಡಾಯ್ತು, ಹೋಗ್ಬಿಡೋದೆ ಗೈಸ್ ಮಾನ ಮರಿದೆ. ಇನ್ನೇನು ಮಾಡೋದು, ಇವಾಗ ವಿಧಿ ಇಲ್ಲ. ನಮ್ಮ ಜಿಮ್ರು ಆಲ್ರೆಡಿ ನೋಡ್ಬಿಟ್ಟು ನಗಾಗ್ಬಿಟ್ರು. ಇವ್ರು ಹೇಳಿದ್ರು ನಂಗೆ ಹೇಳೋದು ಅಂತ. ಎಷ್ಟು ಹೊಟ್ಟೆ ಬರ್ತಿದೆ ಗೊತ್ತಾ. ನಾಳೆನೇ ಹಾಕಿಸ್ಬಿಡ್ತಾರೆ ಬೋರ್ಡಲ್ಲಿ ಡ್ರೆಸ್ ಕೋಡ್ ಫಾರ್ ಜಿಮ್ ಅಂತ.
ಈ ಪಾರ್ಕಲ್ಲಿ ಬೆಳಗ್ಗೆ ಹೋಗ್ಬಿಟ್ಟು ಆಂಟಿದೀರು ಮಾಡ್ತಾರಲ್ಲ ಸೇಮ್ ಅದೇ ಫೀಲ್ ನನಗಿಲ್ಲಿ. ಬ್ರೋ ಇವತ್ತು ಬ್ರೋ ಸೇಯಿಂಗ್ ಎಷ್ಟು ಭರತ್ ಮಾಡ್ತಾರೆ ಬ್ರೋ, ನಾನು ಹೇಳ್ದಂಗೆ ಕೇಳ್ಬೇಕು ಇವತ್ತು ಅವರು. ಸೂಪರ್, ನಂಗೆ ಗೊತ್ತಾಯ್ತು ಈಗ. ಡ್ರಾಯಿಂಗ್ಸ್ ಲೈಕ್ ಇದ್ರಲ್ಲೇ ವರ್ಕೌಟ್ ಮಾಡ್ತೀರಾ? ಬೇಡ ಗೈಸ್, ಯಾರೋ ನೋಡ್ಬಾರ್ದಾರ ನೋಡ್ಬಿಟ್ರೆ ಜಿಮ್ಮಲ್ಲಿ ನನ್ನ. ಇನ್ನೊಂದು ಡೇರಿಗೆ ಜಿಮ್ಮಲ್ಲಿರೋ 5 ಜನ ಹತ್ರ ಹೋಗ್ಬಿಟ್ಟು ಅವ್ರದ್ದು ಔಟ್ಫಿಟ್ 1 ಇಂದ 10 ಗಂಟ ಎಷ್ಟು ರೇಟಿಂಗ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ಕೊಬರ್ಬೇಕು. ಗೈಸ್ ಜಿಮ್ಮಲ್ಲಿ ಸುಮ್ಮನೆ ವರ್ಕೌಟ್ ಮಾಡಕ್ ಬಿಡ್ತೀನಿ ಅಂತ ಹೇಳಿದ್ರೆ ತಾನೆ ನಿಮ್ದೇನು ಬಾಯಿ ಆಯ್ಕೆ ಏನು ಬರತ್ತೆ. ಬಾವಿಲಿ ನೆಗೆದು ಬಿಡ್ತೀನಿ. ಜನರ ಹತ್ರ ಅಪ್ರೋಚ್ ಮಾಡಿ ಮಾತಾಡೋದಿರಲ್ಲ, ಅದು ಬಾರಿ ಕಷ್ಟ. ಗೈಸ್ ಜಿಮ್ಮಲ್ಲಿ ಬರೀ ಹುಡುಗರು ಇದ್ದಾರೆ, ಹುಡುಗರು ಇದ್ರೆ ಹೆಂಗೋ ಅಪ್ರೋಚ್ ಮಾಡ್ಬಿಡ್ಬೋದು. ಕಿರೋ ಮುಖ ಕಾಣಿಸೋರು ಹೋಗಿ ಹೆಂಗ ಮಾತಾಡ್ಬಿಡ್ತೀವಿ. ಎಲ್ಲ ಒಂದೇ ಕಡೆ ಇದ್ದಾರೆ ಗೈಸ್, ಅದೇ ಬೇಜಾರು. ಅದು ಈಸಿ. 5 ಜನ ಹತ್ರ ಅಲ್ಲೇ ಒಂದ್ ಕಡೆ ಕೇಳ್ಕೊಂಡ್ಬಿಡಿ ರೇಟಿಂಗ್ಸು. ಸರಿ ಆಯ್ತು. ಬ್ರೋ ಬೈಕೋತಾರ, ಎಲ್ರಿಗೂ ಡಿಸ್ಟರ್ಬ್ ಮಾಡ್ತಾರೆ ನೀವು ಜಿಮ್ಮಲ್ಲಿ ಬಂದು. ನನ್ನ ಔಟ್ಫಿಟ್ನ ನೀವು ರೇಟ್ ಮಾಡಬೇಕು 1 ಇಂದ 10 ತನಕ. ಸೊ ನಿಮ್ಗೆ ಏನು ಅನ್ನಿಸ್ತಿದೆ ಅಂತ ಹೇಳ್ತೀರಾ? 10. ಎಷ್ಟು ಕೊಡ್ತೀರಾ? 9. ಗೈಸ್ ಬ್ರೋ ಹೇಳ್ತಿದ್ರು ಮನೇನ ಹಿಂಗೆ ಬಂದ್ರೆ ಮೆಚ್ಚಬೇಕು ಧೈರ್ಯನ ಅಂತ ಹೇಳ್ಬಿಟ್ಟು ನನ್ನ ಧೈರ್ಯಕ್ಕಾದ್ರೂ ಲೈಕ್ ಮಾಡಿ ಗೈಸ್. ಇಟ್ಸ್ ವೆರಿ ಕಂಫರ್ಟಬಲ್. ನೀವು ನಾಳೆ ನಾವು 10 out of 5. 7. 6 to 7. ಗೈಸ್ ಹೆಂಗೋ ಮಾಡಿ ಈ ಜನ ಮುಗಿಸ್ಬಿಟ್ಟೆ. ಈಗ ತೃಪ್ತಿಯಾಗಿ ವರ್ಕೌಟ್ ಮಾಡ್ಬೋದಪ್ಪ. ಥ್ರೆಡ್ಮಿಲ್ ಅಲ್ಲಿ ಓಡ್ಬೇಕಂತ ಇವಾಗ ಈ ನೈಟಿ ಬೇರೆ ಕಾಲಿಗೆ ಹಂಗಂಗೆ ಸಿಗಾಕೋತಿದೆ. ಹಿಂಗೆ ಎತ್ಕೊಂಡು ಓಡ್ಬೇಕಷ್ಟೇ. ನಂಗೆ ಮೊದಲೇ ಮಷೀನ್ಸಲ್ಲಿ ವರ್ಕೌಟ್ ಮಾಡಿದ್ರೆ ಭಯ ಗೈಸ್. ಏನು ಮಾಡೋಂಗಿಲ್ಲ, ಮಾಡಲೇಬೇಕು ಇವತ್ತು. ಸ್ಟಾರ್ಟಿಂಗಲ್ಲಿ ಎಷ್ಟು ಎಂಬ್ಯಾರಸ್ಮೆಂಟ್ ಇತ್ತು. ಮಾಡ್ತಾ ವರ್ಕೌಟ್ ಈ ಬಟ್ಟೆಲಿ ಕಂಫರ್ಟಬಲ್ ಆಗ್ಬಿಟ್ಟು ಯಾವಾಗೊಂದು ಬಟ್ಟೆ ತೆಗಿಬೇಕು ಅಂತ ಅನಿಸ್ತಿಲ್ಲ. ಆ್ಯಂಡ್ ನೈಟಿ ಇವನು ಅಲ್ಲ ಎಷ್ಟು ಕಂಫರ್ಟಬಲ್ ಅಂತ ಹೇಳ್ಬಿಟ್ಟು ನಾನು ಬರುತ್ತೇನೋ ಮಾತಾಡ್ತಿದ್ವಿ ಆಯ್ತಾ. ನನಗೆ ಮರ್ತೋಗಿದೆ ನೈಟಿ ಹಾಕಿರೋದು ಆಮೇಲೆ ಹಿಂಗೆ ಬರ್ತಾ ಇದ್ದೀನಿ ನಾನು. ನಂತರ ಎಲ್ಲಿರ್ತಾರೆ ಗೈಸ್? ನಂತರ ನಾನು ಒಬ್ಬಳೇ ಅನ್ಸುತ್ತೆ ಯುನಿಕ್ ಪೀಸು. 1 and only piece. ಜಿಮ್ಮಿಂದ ಬಂದು ಹೋಗ್ಲಿ ಪಾಪ ಅಂದ್ಬಿಟ್ಟು ರೆಡಿ ಮಾಡಿಸಿದ್ದೀನಿ ನಿಂಗೆ. ನಾನು ಚೆನ್ನಾಗಿ ರೆಡಿ ಆಗಿದ್ದೀನಿ ಆ್ಯಂಡ್ ಬರೋದಕ್ಕೂ ತುಂಬ ಚೆನ್ನಾಗಿ ರೆಡಿ ಮಾಡಿಸಿದ್ದೀನಿ ನೋಡಿ. ಐ ಲೈಕ್ ಫಾರ್ಮಲ್ಸ್ ಅಂತ ಅವ್ರಿಗೆ ಫಾರ್ಮಲ್ಸ್ ಎಲ್ಲ ಹಾಕ್ಸಿದ್ದೀನಿ. ಲಾಸ್ಟ್ ಟೈಮ್ ನನ್ನ ಜೊತೆನೇ ಶಾಪಿಂಗ್ ಮಾಡಿಸಿದ್ದೆ ಗೈಸ್ ಇದನ್ನ. ಹುಡುಗ ಅಪ್ಡೇಟ್ ಆಗ್ತಾವನೆ. ನೆಕ್ಸ್ಟ್ ಡೇರ್ ಕೊಡ್ತೀನಿ. ಆಯ್ತು ಕೊಡಿ. ಸೊ ಏನು ಮಾಡಬೇಕು ಅಂತಂದರೆ ಇನ್ಸ್ಟಾದಲ್ಲಿ ಒಂದು ಸ್ಟೋರಿ ಹಾಕ್ಬೇಕು. ಏನಂತ? ಎಂಗೇಜ್ಡ್ ಅಂತನಾ? ಆಯ್ತು ಅಷ್ಟೇ ತಾನೇ ಗೈಸ್, ಯಾರು ವಿಶ್ ಮಾಡಬೇಡಿ ಅಷ್ಟೇ. ಈ ವಿಡಿಯೋ ಬರೋಕ್ಕಿಂತ ಮುಂಚೆ ಸ್ಟೋರಿ ಹೋಗಿರುತ್ತೆ. ಹಾಕ್ತೀನಿ ಗೈಸ್, ಹಿಂಗೆ ಹಾಕ್ತೀನಿ ಗೈಸ್. ಫೈನಲಿ ನನ್ನ ಸ್ಟೋರಿ ಲಾಕ್ ಆಯಿತು. ಓಕೆನಾ ಸರ್? ಓಕೆನಾ? ಇಂಥ ಜುಜ್ಜುಬಿ ಡೇರೆಲ್ಲ ಕೊಟ್ಟರೆ ಹೆಂಗೆ ಗೈಸ್? ಸೇಯಿಂಗ್ ಎಷ್ಟು ಬರತ್ ಮಾಡೋದು ಬ್ಯಾಗ್ ನನ್ನ ಕೈಲಿ ಕೊಡ್ತಾರೆ. ನನ್ನ ಬ್ಯಾಗ್ ಯಾವಾಗಲೂ ಅರ್ಧ ಟೈಮ್ ಅವರೇ ಹಿಡ್ಕೊಳ್ಳೋದು. ಜ್ಯೂಸ್ ಕುಡಿತೀರಾ? ಫ್ರೂಟ್ ಜ್ಯೂಸ್ ಕುಡಿತೀರಲ್ಲ? ಸೊ ಆಂಟಿ ಯಾವ ಜ್ಯೂಸ್ ಆಂಟಿ? ನನಗೆ ಪೈನಾಪಲ್ಲು, ನನಗೆ ಮ್ಯಾಂಗೋ. ಇದರಲ್ಲಿ ಟ್ವಿಸ್ಟ್ ಏನಂದರೆ ನೀವೇ ನಿಮ್ಮ ಕೈನ ಮಾಡಿ ನಮಗೆ ತಂದು ಕೊಡಬೇಕು. ಇದೇ ಡೇರು. ಸೊ ಗೈಸ್ ನಾನೇ ಶಾಪಿಗೆ ಹೋಗಿ ಜ್ಯೂಸ್ ಮಾಡ್ಕೊಂಡು ತಂದು ಇವರಿಗೆ ಕುಡಿಸ್ಬೇಕಂತೆ. ಬಿಲ್ಲು ನೀವೇ ಪೇ ಹಿಂಗೆ ಅಲ್ಲ, ಅದು ನಾನು ಮಾಡ್ತೀನಿ, ಅದು ಬೇರೆ ವಿಷಯ. ಅದು ಯಾವಾಗ ನಾನೇ ಮಾಡೋದು. ಹಿಂಗೆ ನನ್ನನ್ನು ನಂಬ್ಕೊಂಡು ನನ್ನ ಕೈಲಿ ಮಾಡಿಸ್ಕೊಂಡು ಜ್ಯೂಸ್ ಕುಡಿತೀನಿ. ನೀವು ಒಪ್ಕೋತಾ ಇದ್ದೀರಾ? ಅದು ನಂಗೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ನಾನು ಭಯ ಬೇಡವಾ ನಿಮಗೆ? ಸರಿ ಆಯಿತು ನಡೀರಿ. पाइनएप्पल जूस चाहिए और मैंगो जूस चाहिए, लेकिन ये जूस मुझे ही बनाना है. इन्होंने मुझे डेर दिया है. मैं अंदर आके बना सकती हूँ क्या? इससे तो अलाउड नहीं होता है. आप देख लो, आपका काम कम हो जाएगा. मैं पूरा पे करती हूँ. पेमेंट का कुछ प्रॉब्लम नहीं है. नहीं, ऐसा अलाउड नहीं होता है. चाहिए तो 100 रुपये एक्स्ट्रा पे करती हूँ. नहीं होता है? नहीं होता है. ಏನಾಯ್ತು ಅಂತಂದರೆ ಅವರು ಇಲ್ಲಿ ರೂಲ್ಸ್ ಇರುತ್ತೆ, ಮಾಲರೆಲ್ಲ ನೋಡಿದ್ರೆ ನಮಗೆ ಸರಿ ಹೋಗಲ್ಲ, ಹಾಗಾಗಿ ನಾವು ಆ ಥರ ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಕೇಳಾಗಿದೆ ಗೈಸ್. ಸೊ ಮೈನಸ್ ಸಾರ್ಟೆಡ್, ನನ್ನ ಡೇರ್ ಕಂಪ್ಲೀಟ್. ಏನಪ್ಪ ಅಂತಂದರೆ ನನಗೆ ಮನೇಲಿ ಊಟ ಮಾಡೋಕ್ಕೂ ಬಿಡಲಿಲ್ಲ, ಬರೋದು ಲೇಟ್ ಆಗುತ್ತೆ ಅಂತ ಕರ್ಕೊಂಬಂದ್ಬಿಟ್ರು. ಸೊ ಹಾಗಾಗಿ ನನಗೆ ಜ್ಯೂಸಲ್ಲೆಲ್ಲ ಹೊಟ್ಟೆ ತುಂಬಲ್ಲ. ಈಗ ಫಸ್ಟು ಹೋಗಿ ಬರಿಟೋ ರೈಸ್ ತೊಗೊಂಡು ಬರಿಟೋ ತಿನ್ನೋಣ ಗೈಸ್. ರೇಟೋ ಯಾರು ಕೊಡ್ಸೋದು ನಿಮಗೆ? ನಾನು ತಿಂತೀನಿ, ನೀವು ಕೊಡಿಸ್ಬೇಕು. ಕೊಡ್ಸೋದಲ್ಲ, ನಾವು ಹೇಳ್ದಾಗ ನೀವು ಕೇಳಬೇಕು. ಸೊ ನಾವು ಕರ್ಕೊಂಡು ಹೋಗ್ತೀವಿ, ಅಲ್ಲಿ ನೀವು ನಾವೇನು ಹೇಳ್ತೀವಿ ಅದನ್ನು ತಗೊಂಡು ತಿನ್ಬೇಕು ಇವತ್ತು. ನನ್ನ ಪ್ರಕಾರ ಇವತ್ತು ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು ಡೌಟೇನೆ.
ನೋಡೋಣ. ಅಮ್ಮ ಟಾಕೋಸ್ ಬೇಕು ಅಂತಂದ್ರು, ಅವ್ರಿಗೆ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದಿದೀವಿ. ಇಲ್ಲಿ ನೋಡಿ ಮಕ್ಕ ನೋಡಿ ಹೆಂಗಾಗ್ಬಿಟ್ಟಿದೆ, ಬರೀಟೋ ತಿನ್ನಂಗಿಲ್ಲ ಅಲ್ಲ ಅಂದ್ರೆ ಗೈಸ್, ಇವಾಗ ಏನಂತಾರೆ, ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ಅನ್ನಂಗೆ ನಮ್ಮ ಅಮ್ಮಂಗೆ ಇವ್ ಟ್ಯೂಸ್ಡೇ ಬರಲ್ವಾ 1+1 ಟಾಕಾಸ್ ಫ್ರೀ ಬರುತ್ತೆ. ಸೊ ನಮ್ಮ ಅಮ್ಮಂಗೆ ಹೇಳಿದೆ, ನೀವು ಬರೀ ನಿಮ್ದು ಯೋಚನೆ ಮಾಡೋದು ನಮ್ದು ಯೋಚನೆ ಮಾಡೋದು, ನಾವು ಒಂದು ತಿಂತೀವಿ ಅಂತ ಹೇಳಿದ್ವಿ. ಇವಾಗ ನಿಮಗೆ ತಿನ್ನಕ್ ಬಿಟ್ರೆ ತಾನೆ ಇವಾಗ ನೀವು ತಿಂತೀರಾ? ಏನೋ ನಿಮ್ಗೆ ಏನಕ್ಕೆ ನರಕಕ್ಕೆ ಹೋಗೋದು. ಆಂಟಿ ನೀವೇನಕ್ಕೆ ಇಟ್ಕೊಂಡಿದ್ದೀರಾ? ಕೊಡಿ, ಅವ್ರು ಇಟ್ಕೊಂಬರ್ಬೇಕು. ಹಾಂ ಸರಿ, ಇಟ್ಕೊಂಬನ್ನಿ. ಆಯ್ತು. ಆಂಟಿ ನೀವೇನು ಕೆಲಸ ಮಾಡಬೇಡಿ, ಈಗ ಇನ್ನೇನು ಬೇಕು ತಿನ್ನಕ್ಕೆ? ಇನ್ನು 24 ಗಂಟೆ ಟೈಮು ಅವರೇ ಹಾಕೊಂಡು ರುಬ್ಬಣ, ಆಮೇಲೆ ನಮ್ಮನ್ನ ರುಬ್ತಾರೆ ಗೊತ್ತಲ್ಲ. ಗೊತ್ತಿರೋರು ಆಯ್ತಾ, ಯಾವಾಗಲೂ ಇಲ್ಲಿ ಬರ್ತಾ ಇರ್ತೀವಿ. ನಮ್ಮಮ್ಮ ಫ್ರೆಂಚ್ ಫ್ರೈಸ್ ಅನ್ನಕ್ಕೆ ಪೊಟ್ಯಾಟೊ ಕ್ರಂಚಿ ಅಂತವ್ರೆ. ನಾನು ಟಾಕೋಸ್ ಕೊಡಿಸ್ದೆ ಆಯ್ತಾ, ಆಮೇಲೆ ಅಲ್ಲ ಪೊಟ್ಯಾಟೊ ಕ್ರಂಚಿ ಬೇಕು ಅಂತಾರೆ. ಇಲ್ಲಿ ಕೇಳಿದ್ರೆ ಫ್ರೆಂಚ್ ಫ್ರೈಸ್ ಅಂತೆ. ಹಿಂಗೇನೇನೋ ನೇಮ್ ಇಡ್ಕೋತಾರೆ ಜನ, ಏನು ಅಂತ ಹೇಳೋದು ಇವ್ರಿಗೆ. ಅಮ್ಮ ರಾಕು, ನಾವಿಬ್ರು ಶಾಕು. ಗೈಸ್ ನಾನು ಬೊರಿಟೋ ತಿನ್ಬೋದು ಅಂತ ಖುಷಿಯಾಗಿ ಬಂದೆ. ಇವರು ನನಗೆ ತವಾ ಪಲಾವ್ ತಿನ್ನಿ ಅಂತ ಹೇಳ್ತಾರೆ. ಅದು ಬರೀ ರೈಸ್ ತಿನ್ನೋಕ್ಕಾಗಲ್ಲ ಗೈಸ್ ನನಗೆ. ಆದರೆ ಎಷ್ಟು ನನ್ನ ಡಯಟಲ್ಲೂ ಬೇರೆ ರೈಸ್ ಎಲ್ಲ ಇಲ್ಲ. ಐಮ್ ಫೀಲಿಂಗ್ ವೆರಿ ಬ್ಯಾಡ್ ಬಿಕಾಸ್ ಬೆಳಗ್ಗೆನೂ ನಾನು ಚಪಾತಿ ಇರಲಿಲ್ಲ, ನನ್ನ ಡಯಟ್ ಚಪಾತಿನೇ ಇಲ್ಲ. ಬಟ್ 2 ಚಪಾತಿ ತಿಂದೆ. ನಮ್ಮನೇಲಿ ಎಲ್ಲರೂ ಹಬ್ಬ ಮುಗಿಸ್ಕೊಂಡು ಡಯಟ್ ಮಾಡುವಂಥವ್ರೆ. ಇವ್ರು ನೋಡಿ ಸರಿಯಾಗಿ ಏನೇನೋ ತಿನ್ನಿಸ್ತವ್ರೆ, ತಿನ್ಬಾರ್ದೆಲ್ಲ. ನನಗೆ ಗೊತ್ತಿಲ್ಲ ನನ್ನ ಹಣೆ ಬರ ಏನಾಗ್ತಿದೆ ಅಂತ. ಇವ್ರು ಬಂದಾಗಲಿಂದ ನಾನು 3 kg ಜಾಸ್ತಿ ಆಗಿದ್ದೀನಿ. ಪಲಾವ್ ಹೇಳಿದ್ದೀನಿ ಅಂದ್ಬಿಟ್ಟು ಖುಷಿಯಾಗವ್ರೆ. ಸೊ ಅವ್ರಿಗಿನ್ನ ಗೊತ್ತಿಲ್ಲ, ಜಾಮೂನು ಆರ್ಡ್ರ್ ಮಾಡಿದ್ದೀನಿ ಅಲ್ಲಿ. ಸೊ ಜಾಮೂನು ಮತ್ತು ತವಾ ಪಲಾವ್ನ 2 ಮಿಕ್ಸ್ ಮಾಡಿ ತಿನ್ಸೋದು. ಇವಾಗ ನೋಡೋಣ ಅದು ಹೆಂಗಿರುತ್ತೆ ಏನು ಅಂತ. ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಇಲ್ಲಿ ನೋಡಿ ಹೋಗ್ತವ್ರೆ. ಹೆಂಗೆ ತಿನ್ಬೇಕು ಗೊತ್ತಾ? ಇದು ಈ ಜಾಮೂನ್ನ ಅರ್ಧ ಕಟ್ ಮಾಡಿ ಉಪ್ಪಿನಕಾಯಿಗೆ ಹಚ್ಚಿ ತಿನ್ನಬೇಕು. ಇದು ಕಹಾನಿ ಮೇ ಟ್ವಿಸ್ಟ್. ನಂಗೆ ಫಸ್ಟ್ ಆಫ್ ಆಲ್ ಜಾಮೂನ್ ಅಂದರೆ ಇಷ್ಟ ಆಗಲ್ಲ. ಅದು ಗೊತ್ತು. ನಾನು ಹಂಗೆ ಯಾರು ತಿಂತಾರೆ, ಅದಕ್ಕೆ ಇಚ್ಕೊಂಡು. ಎಸ್ಸಾ ನೋನಾ? ಸರಿ ಆಯ್ತು, ಮಾಡೋಣ ರೀ. ಮಾಡಿ, ಬೇಗ ಮಾಡಿ. ಸರಿ ಗೈಸ್ ಆಯಿತು. ಇವಾಗ ಇವರು ಎಸ್ ನೋನ ಅಂತ ಮಾಡ್ತಾರಲ್ಲ, ನಾನು ಎಲ್ಲದಕ್ಕೂ ಎಸ್ ಅಂತ ಹೇಳ್ಬಿಟ್ಟು ಗೆದ್ರೆ ಇವ್ರು ಏನು ಕೊಡ್ತಾರೆ ಅಂತ ಫಸ್ಟ್ ಹೇಳಿ. ಅವರು ಏನು ಕೊಡ್ತೀರಾ ಭರತ್ ನೀವು ನನಗೆ? ಹಾಂ, ಏನು ಕೊಡ್ತೀರಾ ನನಗೆ? ಕೊಟ್ಟಿಲ್ವಾ ಆಲ್ರೆಡಿ? ಏನು ಅಂದರೆ ಏನು ಕೊಟ್ಟಿದ್ದೀರಾ? ಕೊಡೋದು ಕೊಟ್ರಿ ನೀವು. ನಿಮ್ದೊಂದು ಸೈಟ್ ಅವ್ರು ಕೊಡೋದಲ್ವಾ, ಮನೆ ಕಟ್ಕೊಡೋದು. ನಿಮ್ಮ ಸಬ್ಸ್ಕ್ರೈಬರ್ಸ್ ನಿಮಗೆ ಅಂತ 10K ಲೈಕ್ಸ್ ಕೊಡ್ತಾರೆ. ಹೌದಾ? ಕೊಡಿಸ್ಬೇಕು ಪಕ್ಕ. ಅಲ್ಲ, ನೀವೇನು ಕೊಡ್ತೀರಿ ಹೇಳಿ? ಕೊಡಲ್ವಾ? ಅಲ್ಲ, ಬರೀ ಅವ್ರಿಗೋಸ್ಕರ ಮಾಡಿದ್ರೆ ನನಗೋಸ್ಕರ ಕೊಡಿ. ಓಕೆ, ಈ ಕಡೆ ತೋರಿಸಿ. ಅಲ್ಲ ಗೈಸ್, ನೀವೇ ಮಾಡೋದಿತ್ತಲ್ಲ, ಅವ್ರೇನು ಮಾಡ್ತಾರೆ ನನಗೋಸ್ಕರ ಮಾಡಿ. ನೀವೇನಾದ್ರು ಅವ್ರಿಗೋಸ್ಕರ ತಾನೇ ಮಾಡ್ತಾ ಇರೋದು ಇದನ್ನ ವಿಡಿಯೋ. ಬಿದ್ದು ಇವತ್ತು ಯಾಕೋ ದೇವರು ನನ್ನ ಸೈಡ್ ಇರಂಗಿಲ್ಲ. ದೇವ್ರು ಯಾವತ್ತೂ ನನ್ನ ಸೈಡ್ ತಗೊಂಡ್ಬಿಟ್ಟಿದ್ದಾರೆ. ಭರತ್ ಅದಕ್ಕೆ ಜಾಸ್ತಿ ಓಂ ನಮಃ ಶಿವಾಯ ಅಂತ ಇರ್ತಾರಲ್ಲ, ಅದಕ್ಕೆ ಅನ್ಸುತ್ತೆ. ಏನ್ ವಿಯರ್ಡ್ ಕಾಂಬಿನೇಷನ್ ಗೊತ್ತಾ ಇದು? ಯಾವಾ ನಂಗೆ ಅಪ್ಪಿ ತಪ್ಪಿ ಹೊಟ್ಟೆ ಕೆಟ್ಟೋಗ್ಲಿ ಹೋಗ್ತಿರೋದು ನಿಮ್ಗೆ. ಉಪ್ಪಿನಕಾಯಿ ಜಾಮೂನ್ ನಾಟ್ ಬ್ಯಾಡ್ ಗೈಸ್, ನಾಟ್ ಬ್ಯಾಡ್. ಅರ್ಧ ತಗೊಂಡು ಈ ಮೊಸರು ಬಜ್ಜಿಗೆ ಹಚ್ಕೊಂಡು ತಿನ್ನಿ ಇವಾಗ. ಗೈಸ್ ಒಂದು ಮೀಮ್ ಇದೆ, ನಾನು ವೀಡಿಯೋಸಲ್ಲಿ ಹಾಕ್ತೀನಲ್ಲ, ಮತ್ತೆ ಏನು ಅಂತ ಅರ್ಥ ಆಗ್ತಿಲ್ವಲ್ಲ. ನನ್ನ ಮನ್ಸಲ್ಲೂ ಅಷ್ಟು ಕೆಡ್ತಾಗೆಲ್ಲ ಬೈಕೊಳಕ್ ಬರಲ್ಲ ಭರತ್ ನನಗೆ. ಅಷ್ಟೊಳ್ಳೆವಳು. ಆಯ್ತು, ಇದು ಆಗೋಗ್ಬಿಡ್ಲಿ ಗೈಸ್. ಓ ಅಷ್ಟೆಲ್ಲ ತಗೋತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಸಮಾಧಾನ ಸರ್, ಸಮಾಧಾನ. ಹೆಂಗ್ ಗೊತ್ತಾ, ದೈಪುರಿ ಗೋಲ್ಗಪ್ಪ ಇಲ್ದಂಗೆ ತಿನ್ನಂಗಾಯ್ತು. ಇವಾಗ ಊಟ ಮಾಡ್ಕೊಳ್ಳಿ. ಜಾಸ್ತಿ ಊಟದಲ್ಲೆಲ್ಲ ಡೇಸ್ ಕೊಡೋದು ಬೇಡ, ಊಟ ವೇಸ್ಟ್ ಆಗಬಾರ್ದು. ಸೊ ಊಟ ಮಾಡ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಡೇರ್ ಕೊಡೋಣ ಚೆನ್ನಾಗಿರೋದು. ಆಂಟಿ ನೆಕ್ಸ್ಟ್ ಡೇರ್ಗೆ ರೆಡಿ ಅಲ್ವಾ? ಇನ್ನೊಂದು ಡೇರು. ಹಾಂ, ಸೊ ಯಾಕೋ ಕೈ ನೋಯ್ತಾ ಇದೆ. ಹ್ಞೂ, ಇವಾಗ ನೀವೇ ತಿನ್ನಿಸ್ಬೇಕು ನನಗೆ. ನಾನು ತಿನ್ನಿಸ್ಬೇಕು? ಹಾಂ, ನಾನು ನಮ್ಮ ಅಮ್ಮನ ಮುಂದೆ ತಿನ್ನಿಸ್ಬೇಕು. ನಿಮ್ಗಾದ್ರು ಸ್ವಲ್ಪ ನಾಚಿಕೆ ಆಗಲ್ಲ ನಿಮಗೆ? ನಮ್ಮ ಅಮ್ಮನ ಮುಂದೆ ಎದುರ್ಬೇಕು ತಾನೆ ನೀವು? ಎಸ್ಸಾ ನೋನಾ? ಸರಿ ಆಯ್ತು, ಮಾಡೋಣ ಬಿಡಿ. ತಿನ್ಸತ್ತಾನೆ. ಶಾಪ್ ಹಾಕೊಂಡು ನಮ್ಮಲ್ಲಿ ನಾನು ಏನಾದ್ರು ನೆಗೆದ್ಬಿಟ್ರೆ ಏನು ಮಾಡೋದು? ನನಗೆ ಉಪ್ಪಿನಕಾಯಿ ಬೇಡ. ಮೊಸರು ಬೇಕಾ? ಇದು ಒಳಕತ್ತೈತಲ್ಲ ಗೈಸ್, ಯಾವಾಗಲೂ ನಾನು ಡಿಮ್ಯಾಂಡ್ ಮಾಡ್ತೀನಿ, ನನ್ನದು ಡಿಮ್ಯಾಂಡ್ ಮಾಡ್ತಾರೆ ನೋಡಿ ಅವರು. ಧೈರ್ಯ ಮೆಚ್ಚಬೇಕು ನಿಮ್ಮದು. ಹೆಂಗಿರೋ ನೆಕ್ಸ್ಟ್ ಪಾರ್ಟ್ 2 ಅವ್ರಿಗೆ ಬರುತ್ತೆ. ಹೆಂಗಿರೋ ರುಬ್ತಾರೆ. ಹಿಂಗೆಲ್ಲ ಮಾಡಿದ್ರೆ ಮಾಲಲ್ಲಿ ಎಷ್ಟು ಪ್ಲೇಟ್ಸ್ಗಳು ಖಾಲಿ ಇದೆ, ಯಾವ್ಯಾವ ಟೇಬಲಲ್ಲಿ ಏನೇನು ಗಲೀಜಿದೆ ಎಲ್ಲ ಮಾಲ್ ರೂಲ್ಸ್ ಅಲ್ಲಿ ಬಿಡಲ್ಲ, ತೋರ್ಸಕ್ಕೆ ಬಿಡಲ್ಲ. ಎಲ್ಲ ಇವ್ರ ಕೈಲಿ ಎಚ್ಚೋದು. ಮಾಲ್ ಯಾರ್ದಳಿ? ನಮ್ದು. ನಂದಲ್ಲ ಗೈಸ್, ನಂದಲ್ಲ.
ತಗೊಳ್ಳಿ ಆಯ್ತು. ಹೌ ಡೇ ಯು ಗೈಸ್, ನಾನೊಂದು ಸ್ಟೋರಿ ಹೇಳಿದ್ದೆ, ಅದನ್ನ ಹೇಳ್ಕೊಂಡು ಇವಾಗ ಹಿಂಗೆ ಅಂತವ್ರು. ಅದ್ರದ್ದೊಂದು ಸ್ಟೋರಿ ನಿಮಗೆ ಯಾವ್ದಾರು ಹೇಳ್ತೀನಿ ತಗೊಳ್ಳಿ. ಈಗ ಮಂತ್ರಿ ಮಾಲ್ ಮುಗಿಸ್ಕೊಂಡು ಬಂದ್ವಿ, ಕಾಫಿ ಮಾಡಿಕೊಡು ಅಂತಂದ್ರೆ ಮಾಡ್ಕೊಂಡು ಕುಡೀರಿ ಅಂತೆ. ಗೈಸ್ ಏನೋ ಸ್ಟಾರ್ಟಿಂಗ್ ಅಲ್ಲಿ ಈಗ ಹೊಸಬ್ರು ಬಂದಾಗ ಅದೇನಂತಾರೆ ಅತಿಥಿ ಸತ್ಕಾರ ಅಂತ ಹೇಳ್ಬಿಟ್ಟು ಒಂದು 4 ಸಲ ಕಾಫಿ ಮಾಡಿಕೊಟ್ಟೆ. ನಾನು ಲೈಫಲ್ಲಿ ಯಾರಿಗೂ ಮಾಡ್ಕೊಟ್ಟಿಲ್ಲ, ಇವ್ರಿಗೆ ಮಾಡಿಕೊಟ್ಟೆ ಆಯ್ತಾ. ಆ ಬಿಲ್ಡಪ್ ಇವಾಗ ಡೈಲಿ ಕೇಳ್ತಾರೆ, ನಾನು ಯಾಕಾರು ಮಾಡ್ಕೊಟ್ಟು ನಾ ಸ್ಟಾರ್ಟಿಂಗ್ ಅಲ್ಲಿ ಎದ್ದು ಬಿಡೋದಿತ್ತಲ್ಲ ಅಂತ ಅನ್ಸುತ್ತೆ ನನಗೆ ಒಂದೊಂದ್ಸಲ. ಈಗ ತಾನೇ ಬಂದಿದ್ದೀನಿ ಗೈಸ್, ಸುತ್ತಾಡ್ಕೊಂಡು ನಂಗೆ ಕಾಲೆಲ್ಲ ನೋವಾಗಿದೆ ಅಲ್ಲಿ. ಇವ್ರದ್ದು ಒಳ್ಳೆ ಕತೆ, ಕಾಫಿ ಅಂತೆ ಕಾಫಿ. ಇವಾಗ ಮಾಡ್ತೀರಾ ಮಾಡಲ್ವಾ? ಪಾಪ ಅವ್ರ ಮನೇಲಿ ಒಪ್ಪ ಚೆನ್ನಾಗಿ ನನಗೆ ಟೀ ಮಾಡಿಕೊಟ್ಟಿದ್ರು. ಇವಾಗ ಮಾಡ್ತೀರಾ ಮಾಡಲ್ವಾ? ನೀವೆಲ್ಲಿ ಮಾಡಿಕೊಟ್ಟಿದ್ರ ನನಗೆ? ಈಗ ಕಾಫಿ ಮಾಡ್ತೀರಾ ಮಾಡಲ್ವಾ? ಮೈಂಡಲ್ಲಿ ಏನೋ ಕ್ಯಾಲ್ಕುಲೇಷನ್ ನಡೀತಿದೆ, ಆದ್ಮೇಲೆ ಮಾಡ್ಕೊಡ್ತೀನಿ ರೀ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ನನ್ಗೆ ಇವಾಗ್ಲೇ ಬೇಕು, ನನ್ಗೆ ಇವಾಗ್ಲೇ ಬೇಕು ಕಾಫಿ ಕುಡಿಬೇಕು ಅನಿಸ್ತದೆ. ಪೋಕು ನೋಡೆ, ಪೋಕು ಹೆಂಗ್ ಮಾಡ್ತಾರೆ ನೋಡೆ. ನನ್ ಜೊತೆ ಇಷ್ಟೊಂದು ಅನ್ಯಾಯ ಆಗ್ತಿದೆ ನೋಡೆ. ನೀನಾರು ಫೈಟ್ ಮಾಡಿ ನನ್ಗೋಸ್ಕರ. ಪೋಕೋ ನನ್ನ ಟೀಮ್. ಪೋಕೋ ಇಷ್ಟ ದಿನ ಅನ್ನ ಹಾಕಿದಿನಲ್ಲ, ನಿಯತಿಯವರು ಏನಾರು ಮಾಡಿ. ಕುತ್ಕೋ ಪೋಕೋ ನನ್ನ ಟೀಮ್. ಮಾಡೆ. ಇವಾಗ ಮಾಡ್ತೀರಾ ಮಾಡಲ್ವಾ? ಮಾಡ್ತೀನಿ ರೀ. ನನ್ನಂತ ಹೆಣ್ಮಗು ಎಲ್ಲೂ ಸಿಗಲ್ಲ. ಇದೆಲ್ಲ ಕಟ್ಟು ಎಲ್ಲಿ ಸಿಗ್ತಾಳೆ ಹೇಳಿ? ಕಟ್ಟು ಹಂಗಂದ್ರೆ ಬರೀ ಕಾಫಿನೇ ಕುಡ್ಕೊಂಡ್ ಸಾಯ್ಬೇಕು ಅವನು. ತಿನ್ನಕ್ಕೆ ಏನು ಸಿಗಲ್ಲ. ಇರಿ ಏನ್ ಸಿಗುತ್ತೆ ಗೊತ್ತಾ ಅವನ್ಗೆ ತಿನ್ನಕ್ಕೆ? ಬಿಸಿನೀರು ಒಂದ್ ಮಾಡ್ಕೊಡ್ತಾರೆ, ಅದು ಕೆಟಲ್ ತರ್ಸ್ಕೊಂಡು. ಬೇಕಾ ತಿನ್ನಿ. ನಾನು ಬಿಸಿನೀರ್ ಮಾಡೋಣ, ನಮ್ಮಪ್ಪ ಮಾಡ್ಕೊಡೋದು ಬಿಸಿನೀರ್ನ. ನಾನು 2 ನಿಮಿಷ ಬಿಟ್ಟಿರೋಕ್ಕಾಗಲ್ಲ, ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಅಂತ ಸ್ಟ್ಯಾಂಡ್ ಇಯರ್. ಈಗ ನಾನು ಕಾಫಿ ಕುಡಿತಾ ಇದ್ದೀನಲ್ವಾ, ಸೊ ನಂಗೆ ಏನಾದ್ರು ಎಂಟರ್ಟೈನ್ಮೆಂಟ್ ಬೇಕಲ್ಲ. ಸಾಂಗ್ ಆಡ್ಕೊಂಡು ಡ್ಯಾನ್ಸ್ ಆಡಿ. ಆಡಲ್ಲ. ಎಸ್ಸಾ ನೋನಾ? ಏನು ಮಜಾ ಮಾಡ್ಬೇಕು. ಡ್ಯಾನ್ಸ್ ಆಡ್ತೀರಾ ಆಡಲ್ಲ ಅಷ್ಟೇ, ಸಾಂಗ್ ಆಡ್ಕೊಂಡು ಆಡಿ. ಸಾಂಗ್ ಹೇಳಿ, ಯಾವ ಸಾಂಗ್ ಆಡ್ಬೇಕಂತ? ಕರೆಕ್ಟಾಗಿ ಬಂದಾಡಿ. ನನಗೆ ಸ್ವಲ್ಪ ಒಂದ್ ಸಾಂಗ್ ಆಡಿ ಇವಾಗ. ಯಾವ ಸಾಂಗ್ ಆಡ್ಲಿ? ಸಾಂಗ್ ಹೇಳ್ಬೇಕು. ನನ್ ಕಾಫಿ ಮುಗಿಯ ಗಂಟ ನೀವು ಏನೋ ಒಂದು ಎಂಟರ್ಟೈನ್ಮೆಂಟ್ ಮಾಡ್ಬೇಕಷ್ಟೇ. ಒಲವ ಮೊದಲ ಚಳಕ ಅದನೆನೆದರೆ ಪುಳಕ, ದಿನವಿಡೀ ಕಾದು ಕುಳಿತೆ ಎದುರಿಗೆ ಬಂದಳಾಕೆ, ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ 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 ರಾಧೆ. ಗೈಸ್ ಇವಾಗ ನಾವು ಎಲ್ಲೋ ಹೊರಗಡೆ ಹೋಗ್ಬೇಕಂತೆ, ಎಲ್ಲಿ ಅಂತ ಬಾಯ್ಬಿಟ್ಟು ಹೇಳಂಗಿಲ್ಲ ಮನುಷ್ಯ. ಏನೋ ಪ್ರಾಬ್ಲಮ್ ಇದೆ ಇಲ್ಲಿ, ಇಲ್ಲೇನೋ ಸಮಸ್ಯೆ ಇದೆ. ಗೈಸ್ ಪೋಕುನು ಇವರು ಫುಲ್ ಕ್ಲೋಸು, ಎಲ್ಲರನ್ನೂ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ನನ್ನನ್ನೆಲ್ಲ ಹಾಕೊಳಕ್ಕಾಗಲ್ಲ ಗೈಸ್, ಅಷ್ಟು ಈಸಾಗಿ ನನ್ನೆಲ್ಲ ನೋಡಿ. ನಾವು RCB ಫ್ಯಾನ್ಸ್, ಗೆದ್ರು ಸೋತ್ರು RCBಗೆ ಸಪೋರ್ಟ್ ಮಾಡೋದು. ಹೌದು, ಸರಿನಾ? ಸೊ 10 ಜನ ಯಾರ್ಯಾರು ಹೋಗ್ತಾರಲ್ಲ ರೋಡ್ ಅವ್ರ ಹತ್ರ, ಈ ಸಲ ಕಪ್ ನಮ್ದೆ, ಜೈ RCB ಅಂತ ಹೇಳಿಸ್ಬೇಕು. ಸರಿ ಆಯ್ತು, ಆಯ್ತಾ ಗೈಸ್? ಈ ಸಲ ಕಪ್ ನಮ್ದೆ ಅಂಡ್ ಜೈ RCB. ಕಮೆಂಟ್ ಮಾಡಿ ಗೈಸ್, RCBನೇ ಗೆಲ್ಲೋದು. RCB ಫ್ಯಾನ್ಸ್ ಯಾರು ಇದ್ದೀರಾ, ಜೈ RCB ಅಂತ ಕಮೆಂಟ್ ಹಾಕಿ. ಒಂದು ರೆಡ್ ಡಾಟ್, ಇನ್ನೊಂದ್ ಕಡೆ ಪಕ್ಕದಲ್ಲಿ ಯೆಲ್ಲೋ ಡಾಟ್, ಎರಡನ್ನೂ ಹಾಕಿ ಕಮೆಂಟ್ ಮಾಡಿ. ನಾವಿವಾಗ ನಮ್ಮ ಟೈಲರಿಂಗ್ ಆಂಟಿ ಹತ್ರ ಬಂದಿದೀವಿ, ಅವರಿಗೆ ಕನ್ನಡ ಬರಲ್ಲ. ಆಂಟಿ ಹೇಳ್ತೀರಾ? ಈ ಸಲ ಕಪ್ ನಮ್ದೆ, ಜೈ RCB. ಗೈಸ್ ಇವಾಗ ಇಬ್ರನ್ನ ಕೇಳಿದೆ, ಇಬ್ರು ನನ್ನ ವಿಡಿಯೋಲ್ ಬರಲ್ಲ ಅಂತ ಹೇಳ್ಬಿಟ್ರು. ಇದೇ ಬೇಜಾರಿಗೆ ನಾನು ಈ ಗಿಡಕ್ಕೆ ನೇಣು ಹಾಕೊಂಡು ಸತ್ತೋಗ್ತೀನಿ ಗೈಸ್, ನನ್ನ ಕೈಲಾಗಲ್ಲ. ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ, ಜೈ RCB. ಈ ಸಲ ಕಪ್ ನಮ್ದೆ. ಅವಾಗ್ಲಿಂದ ಸುಮ್ಮನೆ ಇರ್ತಿಲ್ಲ, ನಂಗೆ ಎಷ್ಟು ರೇಗಿಸ್ತಿದ್ದಾರೆ ಅಂತಂದ್ರೆ, ನನ್ಗೆ ಹಿಡ್ಕೊಂಡು ರೋಡಲ್ಲಿ ಹಾಕೊಂಡು ಬೇಡ ಬಿಡಿ, ಅವ್ರ ಅಪ್ಪ ಅಮ್ಮ ಬೇರೆ ನೋಡ್ತಾರೆ ವಿಡಿಯೋನ, ಬೈಯಂಗಿಲ್ಲ ಬಿಡಂಗಿಲ್ಲ. ನಂದು ಈ ಸಲ ಕಪ್ ನಮ್ದೆ, ಜೈ RCB. ಕಪ್ ನಮ್ದೆ, ಜೈ RCB. ಈ ಸಲ ಕಪ್ ನಮ್ದೆ, ಜೈ RCB. ಜೈ RCB. ಈ ಸಲ ಕಪ್ ನಮ್ದೆ, ಜೈ RCB. ನಾವ್ ಇವಾಗ ಹೇಳ್ಸಿದ್ರಲ್ಲ, ಅದ್ರಲ್ಲಿ ಒಬ್ರು CSK ಫ್ಯಾನ್ ಇಲ್ಲ, ನಾನು ಹೇಳಲ್ಲ ಅಂತಿಲ್ಲ, ಅವ್ರಿಗೆ ಪೋಸ್ಟ್ ಮಾಡ್ಬಿಟ್ಟು RCB ಅಂತ ಹೇಳಿಸ್ಬಿಟ್ವಿ ನಾವು. ಗೈಸ್ ಆಲ್ಮೋಸ್ಟ್ ಒಂದು 15 ಮೆಂಬರ್ಸ್ನ ಅಪ್ರೋಚ್ ಮಾಡಿದೆ, ಅವ್ರು ಇಲ್ಲ ಅಂತ ಹೇಳಾಯ್ತು. ಅಂದ್ರೆ ಕ್ಯಾಮ್ರಾದಲ್ಲಿ ಬರೋಕ್ಕೆ ತುಂಬಾ ಜನದ್ದು ತುಂಬಾ ಹೆಸಿಟೇಷನ್ ಇರುತ್ತಲ್ಲ. ಒಬ್ರು ನನ್ನ ಪೊಲೀಸ್ ಕೇಸಿದೆ ಹಂಗಾಗಿ ಬರಲ್ಲ ಅಂತ, ಇನ್ನೊಬ್ರು ನನ್ನ ಪೊಲೀಸ್ ನನ್ ಬರಂಗಿಲ್ಲ ಅಂತ, ಮತ್ತೆ ಇನ್ನೊಂದಷ್ಟು ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 15 ಮೆಂಬರ್ಸ್ ನೋ ಅಂತ ಹೇಳಿದ್ರು. ಲಾಸ್ಟ್ 2 ಮೆಂಬರ್ಸ್ ಬೇಕು, ಸಿಗ್ತಲ್ಲ. ಈ ಸರಿ ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ,
ಈ ಸಲ ಕಪ್ ನಮ್ದೆ. ಕಪ್ ನಮ್ದೆ. ಜೈ RCB. ಜೈ RCB. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಆಕ್ಟಿಂಗ್ ಲೈಕ್ ಧನುಷ್ ಏನಾದ್ರು ಬೇಕು ಇವಾಗ ಏನ್ ಕಂಟೆಂಟ್ ಇದೆ ಅದನ್ನ ಸುಮ್ಮನೆ ಮಾಡಕ್ ಬಿಡಬೇಕು, ಕಪ್ಪಿ ಚೇಷ್ಟೆ ಮಾಡಬಾರ್ದು. ನಾಯಿ ಹೊಡೆದಾಗ ಹೊಡಿತೀನಿ. ನಂಗೆ ಮುಂಚೆ ಆದ್ರೂ ಫ್ರೀಯಾಗಿ ಹೊಡಿತಾ ಇದ್ದೆ, ಇವಾಗ ಅವ್ರ ಅಪ್ಪ ಅಮ್ಮ ಬೇರೆ ನೋಡ್ತಾರಲ್ಲ ಅದು ಸುಮ್ಮನೆ ಇದ್ದೀನಿ. ಏನ್ ಮಾಡೋದು? ಹೋಗೋ ಬಾಲ್ ಆಯ್ತಂಗಿಲ್ವಾ ಕೂತಿದ್ದು. ನೋಡ್ರಿ ವಿಡಿಯೋ ಮಾಡೋಣ. ನೋಡಿ ಶೋ ಹಿಂಗ್ ಮಾಡ್ತಾರೆ. ಬರತ್ ಹೆಂಗ್ ನಡೀತಾರೆ ಗೊತ್ತಾ? ಹಿಂಗೆ ನಾನಂಗ್ ನಡೆಯ ಚೆನ್ನಾಗಾಯ್ತು ಇದನ್ನು ನಮಸ್ಕಾರ ಗಾಯ್ಸ್. ಜಾಸ್ತಿ ಇದೆ ಅಷ್ಟು ಲೈನ್ ಕ್ರಾಸ್ ಮಾಡಬಾರ್ದು ಅಂತ ಹೇಳು. ಲೈನ್ ಕ್ರಾಸ್ ಮಾಡೋದು, ಈ ಗೆರೆ ದಾಟಿ ನಾನು ಆ ಕಡೆ ಬರಲ್ಲ, ನೀವು ಈ ಕಡೆ ಬರಬೇಡಿ. ಮಾತಲ್ಲಿ ಕೊಂಡಿರೋರ್ ಮಕ್ಕ ಕೆಂಪ ಆಗ್ಬಿಟ್ಟಿದೆ. ಓ, ನಾನು ಉರ್ಸದ್ ನೋಡ್ಬೇಕು ಇವ್ರು. ನಾನು ಹೆಂಗ್ ಉರಿಸ್ತೀನಿ ಶಿವ್ರನ್ನ ಹೇಳು? ನಾನು ಹೆಂಗ್ ಉರಿಸ್ತೀನಿ? ನಾನ್ ಬರತ್ತಿಗೆ ಹೆಂಗ್ ಉರಿಸ್ತೀನಿ ಅಂತಂದ್ರೆ ನೋಡ್ಬೇಕು. ಆಕ್ಚುಲಿ ಉರ್ಸೋದೇ ಒಂದ್ ವಿಡಿಯೋ ಮಾಡ್ಬೇಕು ಅನ್ಸುತ್ತೆ ಗೈಸ್ ನನ್ಗೆ. ಯಾಕೋ ಅಷ್ಟು ಭಯ ಇತ್ತು. ಅಷ್ಟು ಭಯ ಇರ್ಲಿ. ಗೈಸ್ ಫೈನಲಿ 10 ಜನದ ಕೈಯಲ್ಲಿ ಜೈ RCB ಈ ಸಲ ಕಪ್ ನಮ್ದೆ ಅಂತ ಹೇಳ್ಸಿದ್ದೀನಿ. ಇವಾಗ ಮನೆಗೆ ಬಂದ್ವಿ ಆ್ಯಂಡ್ ಸುಮ್ಮನೆ ಕೂತಿದ್ದೀವಿ. ಸ್ವಲ್ಪ ಏನಂತಾರೆ ಸೈಲೆನ್ಸಲ್ಲಿ ಕೂರ್ಬೇಕಲ್ಲ, ರೆಸ್ಟ್ ಮಾಡ್ತಾ ಇದ್ದೀವಿ. ಮಾಡಲಿ ಒಂಚೂರು ರೆಸ್ಟ್, ಆಮೇಲೆ ರುಬ್ಬಣ. ಇನ್ನೊಂಚೂರು ಸುಸ್ತಾಗಿಲ್ವ ಬೆಳಗ್ಗೆಯಿಂದ ನಿಮಗೆ? ಪಕ್ಕನ ನಿಜ ಇದು ಸುಸ್ತಾಗ್ಬಿಟ್ಟಿದೆ. ನಾನು ಔಟ್ಫಿಟ್ ಚೇಂಜ್ ಮಾಡ್ತೀನಿ, ಇವರು ಔಟ್ಫಿಟ್ ಚೇಂಜ್ ಮಾಡ್ಕೊಂಬರ್ಲಿ. ಫೋಕನ್ ಕರ್ಕೊಂಡು ಹೋಗಿಲ್ಲ ಅಂತ ಬೇಜಾರಾಗಿದೆ. ಪೋಕೋ ನಾವು ವಾಕಿಂಗ್ ಕರ್ಕೊಂಡು ಹೋಗಿಲ್ಲ ಇಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಬೇಜಾರಾಗ್ಬಿಟ್ಟಿದ್ದಾಳೆ. ಪೋಕೋನ ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಪೋಕೋ ವಾಕಿಂಗ್ ಹೋಗ್ಬೇಕಾದಾಗ ಇವ್ರಿಗೆ ಡೇರ್ ಕೊಡೋಣ. ಏನು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀರಾ? ಪೋಕೋನ ವಾಕ್ ಕರ್ಕೊಂಡು ಹೋಗ್ಬೇಕಲ್ಲ. ಅದಕ್ಕಿಂತ ಮುಂಚೆ ಪೋಕೋದು 5 ಥಿಂಗ್ಸ್ ಪೋಕೋ ಏನು ಮಾಡ್ತಾಳಲ್ಲ ಡೈಲಿ ಅದನ್ನು ಮಾಡಬೇಕು. ಬಂದ ತಕ್ಷಣ ಯಾವ ಥರ ಬಗಳ್ತಾಳೆ, ಯಾವ ಥರ ಓಡಾಡ್ತಾಳೆ, ಆಮೇಲೆ ಯಾರನ್ನ ನೋಡಿದ್ರೆ ಹೆಂಗೆ ಬಂದು ಕೂತ್ಕೊಂತಾಳೆ, ಈ ಥರದ್ದು ಒಂದು 5 ಥಿಂಗ್ಸ್ ಮಾಡ್ಬೇಕು ನೀವು. ಒಂದು ಆಮೇಲೆ ಎರಡಾಯ್ತು. ಕರೀ ನನ್ನ ಪೋಕೋ ನೆಕ್ಸ್ಟ್. ಹಾ ಮಾಡೋ 5 ಥಿಂಗ್ಸ್ನ ಮಾಡಬೇಕಿತ್ತು, ಮಾಡಾಯ್ತು. ಗೈಸ್ ಬೆಳಗ್ಗೆ ನಾನು ಏನು ಎಂಗೇಜ್ಡ್ ಅಂತ ಹೇಳ್ಬಿಟ್ಟು ಸ್ಟೋರಿ ಹಾಕಿದ್ನಲ್ಲ, ಇವಾಗ ಅದಕ್ಕೆ ಎಷ್ಟು ಜನ ಮೆಸೇಜ್ ಮಾಡ್ತಿದ್ದಾರೆ ಅಂದರೆ ತೋರಿಸ್ತೀನಿ ರೀ ನೋಡಿ. 6 hours ಸ್ಟಾರ್ಟ್ ಆಗಿದ್ದು, ಹೋಗ್ತಾ ಇದೆ ಇಷ್ಟು ಮೆಸೇಜಸ್ ಬರ್ತಿದೆ. ಇದು ಹಿಡನ್ ರಿಕ್ವೆಸ್ಟು. ನನ್ನ ಪರ್ಸ್ನಲಲ್ಲಿ ಎಷ್ಟು ಮೆಸೇಜ್ ಬರ್ತಿದೆ ಅಂತಂದರೆ ಹೇಳ್ಬಾರ್ದು, ಅಷ್ಟು ಮೆಸೇಜ್ಗಳು ಬರ್ತಾ ಇದ್ದಾವೆ. ಆ್ಯಂಡ್ ಒಂದಷ್ಟು ಕಾಲ್ಸ್ಗಳು ಬರ್ತಾ ಇದ್ದಾವೆ. ನಾನೇನು ಸಿಂಪಲ್ ಒಂದು ಡೇರ್ ಹಾಕ್ಬಿಡ್ಬೋದು ಅಂತ ಅಂದ್ಕೊಂಡೆ. ನಾಳೆ ಪೋಸ್ಟ್ ಮಾಡಬೇಕು ಇಟ್ ವಾಸ್ ಅ ಡೇರ್ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕೋಗಿತಾರೆ. ಇವಾಗ ಊಟ ಆಯಿತು ನಮ್ಮ ಎಲ್ಲಾರ್ದು. ಇವಾಗ ಪೋಕೋನ ವಾಕಿಂಗ್ ಕರ್ಕೊಂಬಂದಿದ್ದೀವಿ. ನಂದು ಮತ್ತು ಭಾರತಿಂದೇನೇನು ಸೇಮ್ ಕತೆ ಎವ್ರಿ ಡೇ. ಆ್ಯಂಡ್ ಇವತ್ತು ಯಶು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ. ಸೊ ಹೊಸ ವಿಷಯ. ಯಶು ಯಾವಾಗಲೂ ಮೇಲ್ಗಡೆ ವಾಕ್ ಮಾಡೋಳು, ನಾವು ಎಷ್ಟು ಕರೆದ್ರೂ ಬರ್ತಾ ಇರಲಿಲ್ಲ. ಇವತ್ತು ಫೈನಲಿ ಯಾಕೆ ಬಂದು ಯಶು ಏನು ಸ್ಪೆಷಲ್ಲು? ಸುಮ್ಮನೆ ಕರ್ಕ ಬರ್ಬೇಕಲ್ಲ, ಅಭ್ಯಾಸ ಮಾಡ್ಕೊಳ್ಳೋಣ. ಚೆನ್ನಾಗಿರುತ್ತೆ, ಒಳ್ಳೆ ಅಭ್ಯಾಸ. ಬಟ್ ಐಮ್ ಹ್ಯಾಪಿ ದಟ್ ಶಿ ಜಾಯಿನ್ಡ್ ಅಸ್. ನಾನು ಎಷ್ಟು ದಿನದಿಂದ ಕರಿತಿದ್ದೆ ಗೊತ್ತಾ, ಯಾವಾಗ್ಲೂ ಬರ್ಬೇಕಾರಲ್ಲ ಕೇಳಿದ್ದೆ ಯಶು ಬರ್ತೀಯಾ ಅಂತ. ಗೈಸ್ ನನ್ಗೆ ಈ ಯಶು ಯಾವ ಟೀಮು ಅಂತ ಅರ್ಥ ಆಗ್ತಿಲ್ಲ. ನನ್ನ ಟೀಮು ಭರತ್ ಟೀಮ್ ಅಂತ ಹೇಳ್ಬಿಡು. ಒಂದ್ಸಲ ಅವ್ರ ಕಡೆ ಒಂದ್ಸಲ ನನ್ನ ಕಡೆ ಇರ್ತಾಳೆ. ಭರತ್ ನಿಮ್ ತಮ್ಮ. ಆಕ್ಚುಲಿ ಕಮೆಂಟ್ಸ್ ಅಲ್ಲೆಲ್ಲ ಭರತ್ ಯಶು ತಮ್ಮ ಅನ್ಸುತ್ತೆ ಅಂತೆಲ್ಲ ಕಮೆಂಟ್ ಆಗ್ತಾರೆ. ಸೊ ಅದೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. The next day. ಇನ್ನೇನು ಗೆಲ್ತಾ ಇದೀರಲ್ಲ 2 hours. 2 hours ಗೆಲುವು ನಮ್ಮದೇ RCB.
ಫಸ್ಟ್ ಕ್ರಿಕೆಟ್ ನೋಡ್ತಿರ್ಲಿಲ್ಲ, ಕ್ರಿಕೆಟ್ ಅಂದ್ರೆ ಆಗ್ತಿರ್ಲಿಲ್ಲ ಜನಕ್ಕೆ. ಇವತ್ತು RCB ಆಗ್ತಿರ್ಲಿಲ್ಲ ಅಂತಲ್ಲ, ನಂಗೆ ಗೊತ್ತಿಲ್ಲ ಕ್ರಿಕೆಟ್ ಬಗ್ಗೆ. ನಮ್ಮಲ್ಲಿ ಯಾರು ನೋಡಲ್ಲ, ನನಗೂ ಗೊತ್ತಿಲ್ಲ ಅಷ್ಟೇ. ಇತ್ತೀಚೆಗೆ RCB ಅಂತಾರೆ. ಏನು ಮಾಯೆ. ಆಂಟಿ ಏನಾದ್ರು ತರಬೇಕಾ ಇವಾಗ ಮನೆಗೆ? ಹಾ, ಇದೊಂದು ಬ್ಯಾಡಿಗೆ ಮೆಣಸಿನ್ಕಾಯಿ, ನ್ಯಾಮ್ತಿ ಮೆಣಸಿನ್ಕಾಯಿ ತರಬೇಕು. ಎಸ್ಸಾನೋನಾ ಬ್ಯಾಡಿಗೆ ಖಾರ ಇರಲ್ಲ. ಇವ್ರು ತಗೋಬರ್ತಾರ, ಅದೆಲ್ಲ ದೊಡ್ಡ ವಿಷಯ ಬರುತ್ತೆ. ತಗೋಬನ್ನಿ. ಇಲ್ಲ ಬನ್ನಿ. ನೀವು ಬೆಳಗ್ಗೆ ಸ್ವಲ್ಪ ಸೋಂಬೇರಿ ಅಲ್ವಾ? ಎಪ್ಸೋಣ ಇವತ್ತು. ನಾನ್ ಸೋಂಬೇರಿನಾ? ನಾನ್ ಫೋನ್ ಮಾಡ್ಬಿಟ್ಟು ನಿಮ್ಮನ್ನ ಜಿಮ್ಮಿಗೆ ಎಪ್ಸೋದು. ನೀವು ದೊಡ್ಡ ಸೋಂಬೇರಿ, ನಾನಲ್ಲ. ಯಾರು ಬೇಗ ಮಲಗೋದು? ಮಲ್ಕೋಬೇಕು, ಆರೋಗ್ಯಕ್ಕೆ ಒಳ್ಳೇದು ಮಲ್ಕೊಳ್ಳೋದು. ನನ್ನ ಕೆಲಸ ನೈಟ್ ಇರೋದು, ಏನ್ ಮಾಡೋದು? ಮೇನ್ ಕೆಲಸ. ಸರಿ ನಡೀರಿ, ಆಯ್ತು. ಹಿಂಗೆ ಕಳ್ಸಲ್ಲ. ಇವಾಗ ಅಣ್ಣದು ಶೂಸ್ ಕೊಡಿ, ಫಾರ್ಮಲ್ಲು, ಅದನ್ನ ಹಾಕೊಂಡು ಹೋಗ್ಬಿಟ್ಟು ತಗೊಂಬರ್ಲಿ. ಕಂಫರ್ಟಬಲ್ ಆಗಿದ್ಯಾ ಶೂಸು? ಇವಾಗ ಏನೋ ಸ್ಲಿಪ್ಪರ್ ಹಾಕೊಂಡ್ ಬರ್ಬೇಕು ಅಂತಿದ್ರಿ? ಮತ್ತೆ ಆರಾಮಾಗಿರುತ್ತಿದ್ಯಾ? ಸಾಕ್ಸ್ ಹಾಕೊಂಡು ಶೂಸಲ್ಲಿ ಹಾಕೊಂಡ್ ಬರ್ತಾರೆ. ಅದೇ ತಾನೇ ಡೇರು. 2 ಥರ ಮೆಣಸಿನ್ಕಾಯಿ ಮತ್ತೆ ಮೆಣಸಿನ್ಕಾಯಿ ಪುಡಿ, ಮತ್ತೆ ಅದೇ ಮೆಣಸಿನ್ಕಾಯಿ ಪುಡಿನೇ ಖಾರದ ಪುಡಿ. ಇವಾಗ ಮೊಸರು ಅದೆಲ್ಲ ತಗೊಂಡು ಹೋಗ್ಬೇಕು. ಗೈಸ್, ಫೈನಲಿ ಸೇಯಿಂಗ್ ಎಷ್ಟು ಭರತಲ್ಲಿ ನಾನು ವಿನ್ ಆಗಿದ್ದೀನಿ. ಜಯಶಾಲಿ ನಾನೇ. ಯಾವಾಗ್ಲೂ ನಾನೇ ವಿನ್ ಆಗಿದೆ ಗೈಸ್. ನಾನು ನಡ ಬರೋದ್ರಲ್ಲಿ ಬಂದ್ಬಿಟ್ಟಿದೆ ನಾನೇ ವಿನ್ನರ್ ಅಂತ. ಸೊ ಹಾಗಾಗಿ ನಾನು ವಿನ್ ಆಗಿದ್ದೀನಿ. ಆ್ಯಂಡ್ ಈ ವಿಡಿಯೋನ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ, ಬಿಕಾಸ್ ತುಂಬ ಎಫರ್ಟ್ಸ್ ಮಾಡಿರೋಂಥ ವಿಡಿಯೋ ಇದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ನನಗೆ 20K ಲೈಕ್ಸ್ ಕೊಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ ಗೈಸ್. ಆ್ಯಂಡ್ ನೀವು 20K ಲೈಕ್ಸ್ ಕೊಟ್ಟರೆ ನಾನು ಭರತ್ ಸೇಯಿಂಗ್ ಎಷ್ಟು ಧನುಶ್ರೀ ವಿಡಿಯೋನ ಮಾಡ್ತೀನಿ. ಸೊ ನೀವು ಕಂಪ್ಲೀಟ್ ಮಾಡಿದಾಗ ನಾನಂತೂ ಮಾಡೋಕ್ಕೋಗಲ್ಲ, ಇದಂತೂ ಪಕ್ಕ. ಸೊ ಹಾಗಾಗಿ ನಿಮ್ಮ ಮೇಲೆ ಬಿಟ್ಟಿದ್ದು. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರಿ, ಸಬ್ಸ್ಕ್ರೈಬ್ ಮಾಡ್ತಾರಿ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.